ನಮಸ್ಕಾರ ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವಿನ ಮನಸ್ತಾಪಕ್ಕೆ ತಾತ್ಕಾಲಿಕ ಬ್ರೇಕ್ ಅಂತೂ ಬಿದ್ದಾಗಿದೆ. ಪರ್ಮನೆಂಟ್ ಬ್ರೇಕ್ ಅಂತ ಸ್ವತಃ ಸೋನಿಯಾ ಗಾಂಧಿ ಬಂದು ಹೇಳಿದ್ರು, ಯಾರೂ ನಂಬಕ್ಕೆ ರೆಡಿ ಇಲ್ಲ. ಆದರೂ ಖುಷಿ ಪಡೋ ವಿಚಾರ ಅಂದರೆ ಅವರಿಬ್ಬರ ಕಾನ್ಫಿಡೆನ್ಸ್, ಅವರಿಬ್ಬರ ಒಗ್ಗಟ್ಟು, ಅವರಿಬ್ಬರು ನಡೆಸಿದಂಥ ಜಂಟಿ ಸುದ್ದಿಗೋಷ್ಠಿ ಎಲ್ಲ ಪ್ರಶ್ನೆಗಳಿಗೆ, ಎಲ್ಲ ವಿವಾದಗಳಿಗೆ ತೆರೆ ಎಳೆದಿದೆ. ಇದಕ್ಕೆ ಮುಖ್ಯವಾದ ಕಾರಣ ಕಳೆದ 10-15 ದಿನಗಳಿಂದ ಕಾಂಗ್ರೆಸ್ನ ಪಾಪ್ಯುಲಾರಿಟಿ ಪಾತಾಳಕ್ಕೆ ಕುಸಿತಿತ್ತು. ಮೊದಲೇ ಬಿಹಾರದಲ್ಲಿ ಕಾಂಗ್ರೆಸ್ ಹೀನಾಯ ಪ್ರದರ್ಶನ, ಕಾಂಗ್ರೆಸ್ ಮುಗಿದೇ ಹೋಯ್ತು ಅನ್ನೋ ಸನ್ನಿವೇಶ. ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶವನ್ನು ಬಿಟ್ಟರೆ ಇಡೀ ದೇಶದಲ್ಲಿ ಕೇವಲ 3 ರಾಜ್ಯದಲ್ಲಿ ಕಾಂಗ್ರೆಸ್ ಇರೋದು. ಈ ಪಾಪ್ಯುಲಾರಿಟಿಯನ್ನು ನಿಮ್ಮಿಬ್ಬರ ವೈಯಕ್ತಿಕ ಹಿತಾಸಕ್ತಿಯಿಂದ ಹಾಳು ಮಾಡಬೇಡಿ ಅನ್ನೋದು ಹೈಕಮಾಂಡ್ನ ಆದೇಶ. ಎಲ್ಲೂ ಕೂಡ ನೇರವಾಗಿ ಡಿ.ಕೆ. ಶಿವಕುಮಾರ್ ನೀವು ಸರಿ ಇಲ್ಲ, ಸಿದ್ದರಾಮಯ್ಯ ನೀವು ಮಾಡೋದು ಸರಿ ಇಲ್ಲ ಅಂತ ಹೇಳೋ ಕೆಪಾಸಿಟಿ ಹೈಕಮಾಂಡ್ಗೂ ಇಲ್ಲ. ಕಾಂಗ್ರೆಸ್ ಕರ್ನಾಟಕದ ವಿಚಾರಕ್ಕೆ ಬಂದರೆ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯನೇ ಹೈಕಮಾಂಡು. ಇವ್ರು ಹೇಳಿದ್ದಕ್ಕೆ ಅವ್ರು ಸಲಹೆ ಕೊಡಬೇಕು ಅಷ್ಟೇ, ಆದೇಶವನ್ನು ಕೊಡೋಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಮೆಜಾರಿಟಿಯಿಂದ ಬಂತು ಅಂದರೆ ಅದಕ್ಕೆ ಕಾರಣ ಗ್ಯಾರಂಟಿ ಅಲ್ಲ. ಗ್ಯಾರಂಟಿಯಿಂದ ನಾವು ಗೆದ್ದುಬಿಟ್ವಿ ಅಂದರೆ ಒಣ ಪ್ರತಿಷ್ಠೆನ ಫಸ್ಟ್ ಸೈಡಿಗೆ ಬಿಟ್ಟುಬಿಡಬೇಕು. ಜನ ಬಿ ಜೆ ಪಿಯಲ್ಲಿನ ಭ್ರಷ್ಟಾಚಾರ, ಬಿ ಜೆ ಪಿಯಲ್ಲಿನ ಸ್ವಜನ ಪಕ್ಷಪಾತ, ಬಿ ಜೆ ಪಿಯಲ್ಲಿನ ಗುಂಪುಗಾರಿಕೆ ಎಲ್ಲರಿಂದ ರೋಸ್ ಹೋಗ್ಬಿಟ್ಟಿದ್ರು. ಬಿ ಜೆ ಪಿ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಹಿಜಾಬು, ಹಲಾಲು, ಜಟ್ಕಾ ಕಟ್ಟು, ಹಿಂದೂ ಜಾತ್ರೆಗಳಲ್ಲಿ ಮುಸಲ್ಮಾನರು ವ್ಯಾಪಾರ ಮಾಡಬಾರ್ದು, ಇದನ್ನು ಹೊರತುಪಡಿಸಿದ್ರೆ ಬೇರೆ ಏನೂ ಇರಲಿಲ್ಲ. ಇದಕ್ಕೆ ಸರಿಯಾಗಿ 40% ಕಮಿಷನ್ ಅತಿ ದೊಡ್ಡ ಅಸ್ತ್ರ ಆಯಿತು. ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಇದ್ದಾಗಲೇ ಕೆಳಗಿಳಿಸಿದ್ದು ಬಿ ಜೆ ಪಿ ಮಾಡಿದಂಥ ಅತಿ ದೊಡ್ಡ ಮಿಸ್ಟೇಕ್. 2 ವರ್ಷ ಮುಂದುವರಿಸಿದ್ರೆ ಯಡಿಯೂರಪ್ಪ ಅವ್ರನ್ನ ಬಿ ಜೆ ಪಿ ಕಳ್ಕೊಳ್ಳೋದೇನೂ ಇರ್ತಿರಲಿಲ್ಲ. ಜೊತೆಗೆ PSI ಹಗರಣಗಳು, ಕೋವಿಡ್ನ ಕರ್ಮಕಾಂಡ, ಇವೆಲ್ಲರಿಂದ ಜನ ರೋಸ್ ಹೋಗ್ಬಿಟ್ಟಿದ್ರು. ಹೀಗಾಗಿ ಜನ ನೀವಾದರೂ ಏನಾದರೂ ಮಾಡಿ ಅಂತ ಅವಕಾಶ ಕೊಟ್ಟರೆ ಹೊರತು ಗ್ಯಾರಂಟಿ ನಂಬ್ಕೊಂಡು ಯಾರು ವೋಟ್ ಆಗಿದ್ರು ಅಂದರೆ ಸುಳ್ಳು. ಗೆದ್ದ ಮೇಲೆ ಗ್ಯಾರಂಟಿ ಕೊಡ್ತಿದ್ದೀರಾ, ಇಲ್ಲ ಅಂತ ಹೇಳಲ್ಲ. ಅದರಿಂದ ನಿಜಕ್ಕೂ ಜನಕ್ಕೆ ಉಪಕಾರ ಇದೆ, ಇಲ್ಲ ಅಂತ ಹೇಳಲ್ಲ. ಬಿ ಜೆ ಪಿ ಸರ್ಕಾರದ ಸಂದರ್ಭದ ಹಗರಣಗಳನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹಾದು ಬಿದ್ದಿಲು ಹೇಳ್ತಾ ಇದ್ರು. ಇಷ್ಟಾದರೂ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿಯಲ್ಲಿ ಸರ್ಕಾರದ ಅವಧಿಯಲ್ಲಿ ಭ್ರಷ್ಟಾಚಾರ ಆಗಿತ್ತೋ ಇಲ್ಲವೋ, ಕೋವಿಡ್ ಕೇಸು, ಮತ್ತೊಂದು PSI ಹಗರಣ ಯಾವುದು ತನಿಖೆ ಮಾಡಲಿಲ್ಲ. ಕೋವಿಡ್ ಮೇಲೇನೋ ಕೇಸ್ ಹಾಕ್ತೀವಿ, ತನಿಖೆ ಮಾಡ್ತೀವಿ ಅಂದರೂ ಯಾರೂ ಜೈಲಿಗೆ ಹೋಗಿಲ್ಲ. ಜನ ಎಲ್ಲವನ್ನು ನೋಡ್ತಿದ್ದಾರೆ. ಇಂಥ ಸನ್ನಿವೇಶದಲ್ಲಿ ಆಡಳಿತವಾಗಿ ಕಾಂಗ್ರೆಸ್ನ ಪಾಪ್ಯುಲಾರಿಟಿ ಪಾತಾಳಕ್ಕೆ ಕುಸಿಯೋ ಸಂದರ್ಭದಲ್ಲಿ ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮತ್ತೆ ಅನವಶ್ಯಕ ಅನ್ನೋದು ಹೈಕಮಾಂಡ್ನ ಆದೇಶ. ಹೀಗಾಗಿ ಈ ಪಾಪ್ಯುಲಾರಿಟಿಯನ್ನು ಮತ್ತೆ ಗಳಿಸಬೇಕು ಅಂದರೆ ಮೊದಲು ನೀವಿಬ್ಬರು ಕಚ್ಚಾಟನ ಬಿಟ್ಟುಬಿಟ್ಟು ಸೂಕ್ತವಾದ ಆಡಳಿತವನ್ನು ನಡೆಸಿ, ಬೆಳಗಾವಿ ಅಧಿವೇಶನವನ್ನು ನಡೆಸಿ, ಆ ನಂತರದಲ್ಲಿ ಉಳಿದಿದ್ದು ನೋಡೋಣ ಅನ್ನೋ ಲೆಕ್ಕಾಚಾರಗಳು. ಹೀಗಾಗಿ ಯಾರೇ ಆಗಲಿ, ವ್ಯಕ್ತಿ ಆಗಿರಲಿ, ಪಕ್ಷ ಆಗಿರಲಿ, ಸಂಘಟನೆ ಆಗಿರಲಿ, ಯಾವುದೇ ಬ್ರ್ಯಾಂಡ್ ಆಗಿರಲಿ, ಮೊದಲು ಪಾಪ್ಯುಲಾರಿಟಿ ಉಳಿಸ್ಕೋಬೇಕು. ಹೀಗಾಗಿ ಪಾಪ್ಯುಲಾರಿಟಿನೇ ಫಸ್ಟು ಅನ್ನೋ ಕಾರಣಕ್ಕೆ, ಉತ್ತಮವಾದ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೆ ಇವರಿಬ್ಬರ ನಡುವಿನ ಕುರ್ಚಿ ಕಿತ್ತಾಡಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಅನ್ನೋ ಲೆಕ್ಕಾಚಾರಗಳು ನಡೀತಿದೆ. ವೀಕ್ಷಕರೇ, ಕಾಂಗ್ರೆಸ್ ಇವತ್ತು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವ್ರ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ರಲ್ಲ, ಅಷ್ಟೇ ನಿರಾಯಾಸವಾಗಿ 5 ವರ್ಷವನ್ನು ಪೂರೈಸುತ್ತಾ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.